ನಮಸ್ಕಾರ, ಪಯಣ ಚಿತ್ರಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜಗತ್ತಿನಲ್ಲೇ ಅತ್ಯಂತ ಅದ್ಭುತ ಸಿನಿಮಾ ಅವತಾರ್ನ ಸಂಪೂರ್ಣ ಕಥೆಯನ್ನು ರೀಕಾಪ್ ಮಾಡುತ್ತಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕತೆ ನಡೆಯುವುದು ಪ್ಯಾಂಡೋರಾ ಅನ್ನೋ ಸುಂದರ ಆದರೆ ಅಪಾಯಕಾರಿ ಗ್ರಹದಲ್ಲಿ. ಇಲ್ಲಿ ನೀಲಿ ಬಣ್ಣದ ಎತ್ತರದ ನಾವಿ ಜನರು ವಾಸ ಮಾಡ್ತಾರೆ. ಮಾನವರು ಇಲ್ಲಿ ಒಂದು ಅಮೂಲ್ಯ ಕಣಜೆಗಾಗಿ ಬಂದಿರುತ್ತಾರೆ. ಜೇಕ್ ಸುಲಿ ಅನ್ನೋ ಮಾಜಿ ಸೈನಿಕ, ಇವನೇ ಈ ಕಥೆಯ ಹೀರೋ. ಅವನಿಗೆ ನಡೆಯಲು ಆಗುವುದಿಲ್ಲ. ಅವನ ಅಣ್ಣ ಸಾಯುವುದರಿಂದ ಅವತಾರ್ ಪ್ರಾಜೆಕ್ಟ್ನಲ್ಲಿ ಜೇಕ್ ಭಾಗವಹಿಸಬೇಕಾಗುತ್ತದೆ. ಅವತಾರ್ ದೇಹದೊಳಗೆ ಹೋದಾಗ ಜೇಕ್ ಮೊದಲ ಬಾರಿಗೆ ನಡೆಯಬಹುದು. ಇದು ಅವನ ಜೀವನವನ್ನೇ ಬದಲಾಯಿಸುತ್ತದೆ. ಒಂದು ದಿನ ಕಾಡಿನಲ್ಲಿ ತಪ್ಪಿ ಹೋದ ಜೇಕ್ ನೆತಾರಿಯನ್ನು ನಾವಿ ಹುಡುಗಿಗೆ ಸಿಗುತ್ತಾಳೆ. ಅವಳು ಜೇಕ್ಗ ಪ್ಯಾಂಡೋರೆಯ ಜೀವನ, ಪ್ರಾಣಿಗಳ ಜೊತೆಗಿನ ಬಾಂಧವ್ಯ ಮತ್ತು ಐವಾ ದೇವತೆ ಬಗ್ಗೆ ಕಲಿಸುತ್ತಾಳೆ. ನಿಧಾನವಾಗಿ ಜೇಕ್ ನಾವಿಯ ಜನರಂತೆ ಬದುಕಲು ಕಲಿಯುತ್ತಾನೆ. ಜೇಕ್ ಮತ್ತು ನೆತಾರಿಗೆ ಪ್ರೀತಿ ಹುಟ್ಟುತ್ತದೆ. ಆದರೆ ಜೇಕ್ ಮಾನವರಿಗೆ ಗುಪ್ತವಾಗಿ ಮಾಹಿತಿ ಕೊಡ್ತಿದ್ದಾನೆ ಅನ್ನೋದು ನಾವಿ ಜನರಿಗೆ ಗೊತ್ತಾಗುತ್ತದೆ. ಇದರಿಂದ ಜೇಕ್ ಅನ್ನು ನಾವಿ ಜನರು ದೂರ ಮಾಡುತ್ತಾರೆ. ಮಾನವರು ನಾವಿ ಜನರ ಪವಿತ್ರ ಮರ ಹೋಮ್ ಟ್ರೀ ನಾಶ ಮಾಡುತ್ತಾರೆ. ಅನೇಕ ಜೀವ ಹೋಗುತ್ತದೆ. ಇದರಿಂದ ಪ್ಯಾಂಡೋರೆಯಲ್ಲಿ ಯುದ್ಧ ಶುರುವಾಗುತ್ತದೆ. ಜೇಕ್ ತನ್ನ ತಪ್ಪು ಅರಿತು ನಾವಿ ಜನರ ಜೊತೆ ನಿಲ್ಲುತ್ತಾನೆ. ಅವನು ಎಲ್ಲ ಕುಲಗಳನ್ನು ಸೇರಿಸಿ ಮಾನವರ ವಿರುದ್ಧ ದೊಡ್ಡ ಯುದ್ಧ ಮಾಡುತ್ತಾನೆ. ಪ್ರಕೃತಿಯೇ ನಾವಿ ಜನರ ಪರ ನಿಂತು ಮಾನವರನ್ನ ಸೋಲಿಸುತ್ತಿದೆ. ಅಂತಿಮವಾಗಿ ಮಾನವರು ಪ್ಯಾಂಡೋರಾ ಬಿಟ್ಟು ಹೋಗುತ್ತಾರೆ. ಜೇಕ್ ತನ್ನ ಮಾನವನ ದೇಹವನ್ನು ಬಿಟ್ಟು ಶಾಶ್ವತವಾಗಿ ನಾವಿಯಾಗಿ ಬದುಕಲು ನಿರ್ಧಾರ ಮಾಡುತ್ತಾನೆ. ಅವತಾರ್ ಸಿನಿಮಾ ನಮಗೆ ಹೇಳುವುದು ಒಂದೇ: ಪ್ರಕೃತಿಯ ವಿರುದ್ಧ ಹೋದರೆ ನಷ್ಟ ನಮ್ಮದೇ. ಇದು ಭಾಗ 1ನ ಕಥೆಯಾಗಿತ್ತು. ಈಗ ನಾವು ಭಾಗ 2ರ ಕಥೆಗೆ ಹೋಗೋಣ. ಅವತಾರ್ 2 ದ ವೇ ಆಫ್ ವಾಟರ್. ಇದು ಅವತಾರ್ 1ನ ಜೇಕ್ ಸುಲಿ ಈಗ ಸಂಪೂರ್ಣವಾಗಿ ನಾವಿಯಾಗಿ ಅವನು ನೆತಾರಿ ಜೊತೆ ಕುಟುಂಬ ಕಟ್ಟಿಕೊಂಡಿದ್ದಾನೆ ಮತ್ತು ಅಪಾಯದಲ್ಲಿದ್ದಾನೆ. ಮಾನವರು ಮರಳಿ ಬಂದಿದ್ದಾರೆ. ಮಾನವರು ಜೇಕ್ನ ಗುರಿಯಾಗಿಸಿಕೊಂಡು ಬೇಟೆ ಶುರು ಮಾಡುತ್ತಾರೆ. ತಮ್ಮ ಜೇಕ್ ಕುಟುಂಬದ ಜೊತೆ ಕಾಡನ್ನು ಬಿಟ್ಟು ಸಮುದ್ರದ ಬಳಿ ಇರುವ ಮೆಥಾಯ್ಕಾನ್ ಕುಲದ ಬಳಿ ಹೋಗುತ್ತಾನೆ. ಇಲ್ಲಿ ನಾವಿ ಜನರು ನೀರಿನ ಜೊತೆ ಬದುಕಲು ಕಲಿಸುತ್ತಿದ್ದಾರೆ. ಜೇಕ್ ಕುಟುಂಬಕ್ಕೆ ಈಜು, ಉಸಿರು ಹಿಡಿದುಕೊಳ್ಳುವುದು, ಸಮುದ್ರ ಪ್ರಾಣಿಗಳ ಜೊತೆ ಬಾಂಧವ್ಯ ಎಲ್ಲವನ್ನು ಕಲಿಸಬೇಕು. ಮಾನವರು ಸಮುದ್ರಕ್ಕೆ ಬಂದು ಅಲ್ಲಿ ಶಾಂತಿಯಾಗಿ ಬದುಕ್ತಿದ್ದ ಜನರ ಮೇಲೆ ದಾಳಿ ಮಾಡ್ತಾರೆ. ಈ ಹೋರಾಟದಲ್ಲಿ ಜೇಕ್ ಕುಟುಂಬಕ್ಕೆ ದೊಡ್ಡ ನಷ್ಟವಾಗುತ್ತದೆ. ಒಬ್ಬ ಮಗನ ಸಾವಿನ ಕತೆಗೆ ಎಮೋಷನಲ್ ಆಗ್ತಾರೆ. ಸಮುದ್ರದ ಮಧ್ಯೆ ದೊಡ್ಡ ಯುದ್ಧ. ನಾವಿ ಜನರು ಹಾಗೂ ಸಮುದ್ರದ ಪ್ರಾಣಿಗಳು ಮಾನವರ ವಿರುದ್ಧ ಒಂದಾಗಿ ಹೋರಾಡ್ತಾರೆ. ಜೇಕ್ ತನ್ನ ಕುಟುಂಬವನ್ನು ಉಳಿಸಲು ಎಲ್ಲವನ್ನು ಪಣಕ್ಕಿಡುತ್ತಾನೆ. ಅಂತಿಮವಾಗಿ ಮಾನವರು ಹಿಂತಿರುಗಬೇಕಾದಾಗ ಜೇಕ್ ಕುಟುಂಬ ಮೆಥಾಯ್ಕಾನ್ ಕುಲದ ಭಾಗವಾಗುತ್ತದೆ. ಅವತಾರ್ 2 ಹೇಳೋದು ಒಂದೇ: ಕುಟುಂಬ, ಪ್ರಕೃತಿ, ನೀರು ಇವನ್ನು ರಕ್ಷಿಸೋದು ನಮ್ಮ ಕರ್ತವ್ಯ. ಇಂಥ ಮತ್ತಷ್ಟು ಕನ್ನಡ ಸಿನಿಮಾ ರೀಕ್ಯಾಪ್ ಬೇಕಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.